ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ. ಇವತ್ತಿನ ಒಂದು ಫ್ರೆಶ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಹೀಂದ್ರಾ 3XO ನ ಒಂದು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮಹೀಂದ್ರಾ 3XO ಬಗ್ಗೆ ಹೇಳೋದಾದ್ರೆ ಇದರ ಒಂದು ಫ್ರೆಶ್ ಲುಕ್ ಮತ್ತು ಇದರಲ್ಲಿ ನಮಗೆ ಸೆಗ್ಮೆಂಟ್ ಫಸ್ಟ್ ಫೀಚರ್ ಸಿಗುತ್ತೆ. ಇದರ ಪ್ರೈಸಿಂಗ್ ಬಂದು ಕಾಂಪಿಟೇಟಿವ್ ಆಗಿದೆ ಅಂಡ್ ಇದು ಬಂದು ಒಂದು ಬೆಸ್ಟ್ ಕಾಂಪ್ಯಾಕ್ಟ್ SUV ಅಂತ ಹೇಳ್ಬೋದು. ಏನೆಲ್ಲ ಫೀಚರ್ಸ್ ಇದೆ ಈ ಒಂದು ಮಹೀಂದ್ರಾ 3XO ದಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಫ್ರಂಟ್ ಫೇಶಿಯಾದಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಲೇ ನೋಡಿದ ತಕ್ಷಣ ನಮಗೆ ಬಾನೆಟ್ ಲೈನ್ಸ್, ಹೆಡ್ ಲೈಟ್ ಮತ್ತೆ ಪ್ರತಿಯೊಂದು ಕೂಡ ಒಂದು ಹೊಸ ಡಿಸೈನ್ ಎಲಿಮೆಂಟ್ ಅಲ್ಲಿ ಸಿಗುತ್ತೆ. ಫ್ರಂಟ್ ಅಲ್ಲಿ ಡಿಸ್ಟಿಂಕ್ಟಿವ್ ಆದಂತ ಒಂದು ಸಿ ಶೇಪ್ಡ್ DRL ಇದೆ. 3XO ನ ಒಂದು ಹೆಡ್ ಲೈಟ್ಸ್ ನ 2 ಸೆಕ್ಷನ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಮೇಲ್ಗಡೆ ಕನ್ಸೀಲ್ ಪ್ರೊಜೆಕ್ಟರ್ ಯೂನಿಟ್ ಮತ್ತೆ ಕೆಳಗಡೆ ಓಪನ್ ಪ್ರೊಜೆಕ್ಟರ್ ಸೆಟಪ್ ಕಂಪ್ಲೀಟ್ ಬ್ಲಾಕ್ ಸರೌಂಡಿಂಗ್ ಅಲ್ಲಿ ಸಿಗುತ್ತೆ. 3XO ದಲ್ಲಿ ಫ್ರಂಟ್ ಅಲ್ಲಿ ಹೊಸ ಒಂದು ಗ್ರಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. XUV 700 ಇಂದ ಇನ್ಸ್ಪೈರ್ ಆದಂತ ಒಂದು ಗ್ರಿಲ್ ಇದು ಒಂದು ಕಂಪ್ಲೀಟ್ ಆದಂತ ಒಂದು ಗ್ಲಾಸ್ ಪ್ಯಾನಲ್ ಆಗಿದೆ ಅಂಡ್ ಎಡ್ಜಸ್ ಅಲ್ಲಿ ಟೆಕ್ಸ್ಚರ್ ನೋಡೋಕೆ ಸಿಗುತ್ತೆ. ಮಿಡಲ್ ಹೊಸದಾಗಿ ಡಿಸೈನ್ ಆದಂತ ಒಂದು ಮಹೀಂದ್ರಾ ಲೋಗೋ, ಅದರ ಜೊತೆಗೆ ಸೈಡ್ ಅಲ್ಲಿ ಕ್ರೋಮ್ ನ ಒಂದು ಡಿಸೈನ್ ಎಲಿಮೆಂಟ್ಸ್ ಇದೆ. ಬಂಪರ್ ಡಿಸೈನ್ ಕಂಪ್ಲೀಟ್ಲಿ ಡಿಸ್ಟಿಂಕ್ಟ್ ಲುಕ್ ಕೊಡುತ್ತೆ. ಅದೇ ರೀತಿಯಾಗಿ 3XO ಮಸ್ಕ್ಯುಲರ್ ಆಗಿ ಕಾಣಿಸುತ್ತೆ, ಸ್ಪೆಷಲಿ ಇದರ ಒಂದು ರಿಯರ್ ಪ್ರೊಫೈಲ್ ಮತ್ತೆ ಸೈಡ್ ಪ್ರೊಫೈಲ್ ಅಲ್ಲಿ. ಹೊಸದಾಗಿ 3XO ದಲ್ಲಿ ಸ್ಟೈಲಿಶ್ ಆದಂತ ಒಂದು 17 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಇದು ಬಂದು ಲಾರ್ಜೆಸ್ಟ್ ಇನ್ ದ ಸೆಗ್ಮೆಂಟ್. ಅದರ ಜೊತೆಗೆ ಸೈಡ್ ಕ್ಲಾಡಿಂಗ್ ಒಂದು ಬೋಲ್ಡ್ ಲುಕ್ ಕೊಡುತ್ತೆ. ಮಹೀಂದ್ರಾದವರು ಕ್ಲೇಮ್ ಮಾಡೋದು ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 201 mm. ಇನ್ನು ಡೈಮೆನ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಇದು ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV. ಇದರ ವೀಲ್ ಬೇಸ್ ಬಂದು 2600 mm. ಇದರ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಕ್ಲಾಸ್ ಲೀಡಿಂಗ್ ಆಗಿದೆ. ಇನ್ನು ಇದರ ರಿಯರ್ ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ XUV 300 ಡಿಸೈನ್ ರಿಯರ್ ಪ್ರೊಫೈಲ್ ಅಲ್ಲಿ ವೀಕ್ ಇತ್ತು ಅಂತಾನೆ ಹೇಳ್ಬೋದು. ಅಪ್ಡೇಟೆಡ್ ಡಿಸೈನ್ ನ ಕೊಟ್ಟಿದ್ದಾರೆ. ಸೊ ಕೀ ಹೈಲೈಟ್ಸ್ ಬಂದು ಇದರ ಒಂದು ಫುಲ್ ಲೈಟ್ LED ಬಾರ್ ಮಾಡರ್ನ್ ಮತ್ತೆ ಫ್ಯೂಚರಿಸ್ಟಿಕ್ ಡಿಸೈನ್ ಆಗಿ ಕಾಣಿಸುತ್ತೆ. ಸೊ ರಿಯರ್ ಬಂಪರ್ ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ ಅಂಡ್ ಸ್ಕಫ್ ಪ್ಲೇಟ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಬೂಟ್ ಸ್ಪೇಸ್ ಬಗ್ಗೆ ಹೇಳೋದಾದ್ರೆ ಅಪ್ ಟು ಸೀಟ್ ನ ವರೆಗೆ ನಮಗೆ 295 ಲೀಟರ್ ಮತ್ತೆ ರೂಫ್ ವರ್ಗೆ ಅಂದ್ರೆ 364 ಲೀಟರ್ ಸಿಗುತ್ತೆ. 60/40 ರಿಯರ್ ಸೀಟು ನಮಗೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಒಂದು ಲಗೇಜ್ ಇದ್ದಾಗ ಹ್ಯಾಂಡಿ ಆಗುತ್ತೆ. ಬನ್ನಿ ನಾವು ಇಂಟೀರಿಯರ್ಸ್ ಗೆ ಹೋಗೋಣ. 3XO ದಲ್ಲಿ ನ್ಯೂ ಡಿಸೈನ್ ಇಂಟೀರಿಯರ್ ಸಿಗುತ್ತೆ. ಇದು ಗ್ರೇಟರ್ ಕ್ವಾಲಿಟಿ, ಸಾಫ್ಟ್ ಟಚ್ ಮಟೀರಿಯಲ್, ಡಬಲ್ ಸ್ಟಿಚಿಂಗ್ ಎಲ್ಲ ಒಂದು ಡೀಟೇಲ್ಸ್ ಇದೆ. ಅದ್ರ ಜೊತೆಗೆ ಮೆಜಾರಿಟಿ ಆಗಿ ನಮಗೆ ಇಂಟೀರಿಯರ್ ಅಲ್ಲಿ ಯೂಸ್ ಆಗಿರೋದು ಗ್ಲಾಸ್ ಬ್ಲಾಕ್. ಸೊ ನಮಗೆ ಟೆಕ್ಸ್ಚರ್ ಫಿನಿಶ್ ಕೂಡ ಸಿಗುತ್ತೆ. ಸ್ಟೀರಿಂಗ್ ವೀಲ್ ಅಲ್ಲಿ ಲೆದರ್ ರ್ಯಾಪ್ಡ್ ಆಗಿದೆ, ಕಂಫರ್ಟಬಲ್ ಆಗಿದೆ ಹೋಲ್ಡ್ ಮಾಡಕ್ಕೆ. ಇನ್ನು ಬಟನ್ಸ್ ಬಗ್ಗೆ ಹೇಳೋದಾದ್ರೆ ವೈಪರ್ ಬಟನ್, ಹೆಡ್ ಲೈಟ್, ಇಂಡಿಕೇಟರ್ ಸ್ವಿಚಸ್ ಒಳ್ಳೆ ಟ್ಯಾಕ್ಟೈಲ್ ಫೀಲ್ ಕೊಡುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ 10.2 ಇಂಚ್ ಆದಂತ ಒಂದು ಯೂನಿಟ್ ಆಗಿದೆ. ಸೇಮ್ 10.25 ಇಂಚ್ ಡಿಜಿಟಲ್ ಡಯಲ್ ಸೆಟ್ ಸಿಗುತ್ತೆ. ಇದು ಸೇಮ್ ಯೂನಿಟ್ ಬಂದು XUV 700 ಇಂದ. ಇದರಲ್ಲಿ eSIM ಬೇಸ್ಡ್ ಆದಂತ ಒಂದು ಕನೆಕ್ಟೆಡ್ ಕಾರ್ ಟೆಕ್ ಫೀಚರ್ಸ್ ಇದೆ. ಎಕ್ಸಾಂಪಲ್ ಅಂದ್ರೆ ರಿಮೋಟ್ ಇಗ್ನಿಷನ್, ರಿಮೋಟ್ ಕೂಲಿಂಗ್, ಅದರ ಜೊತೆಗೆ ರಿಮೋಟ್ ವೆಹಿಕಲ್ ಅಪ್ಡೇಟ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ನೀವು ಈಗ ನೋಡ್ತಾ ಇರೋದು ಒಂದು ರೀಡಿಸೈನ್ ಆದಂತ ಒಂದು AC ಕಾನ್ವೆಂಟ್ಸ್. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿಯಾದಂತ ಒಂದು ಸೆಂಟ್ರಲ್ ಕನ್ಸೋಲ್ ಅಲ್ಲಿ AC ವೆಂಟ್ಸ್ ನ ಡಿಸೈನ್ ಮಾಡಿದ್ದಾರೆ. ಗ್ಲೋ ಬಾಕ್ಸ್ ತುಂಬಾನೇ ಡೀಪ್ ಆಗಿದೆ ಮತ್ತು ತುಂಬಾನೇ ಸ್ಪೇಸ್ ಚೆನ್ನಾಗಿದೆ. ಸೆಂಟ್ರಲ್ಲಿ ನಮಗೆ ಒಂದು ವೈರ್ಲೆಸ್ ಪ್ಯಾಡ್ ಸಿಗುತ್ತೆ. ಸೆಂಟ್ರಲ್ ಕನ್ಸೋಲ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ D4 ಬಟನ್ ಮತ್ತೆ ಪ್ಯಾಸೆಂಜರ್ ಏರ್ಬ್ಯಾಗ್ ಟರ್ನ್ ಆನ್ ಮತ್ತೆ ಆಫ್ ಮಾಡೋ ಫೀಚರ್ಸ್, ಹಳದ ಲ್ಯಾಂಪ್, ಟ್ರಾಕ್ಷನ್ ಕಂಟ್ರೋಲ್, ಅದರ ಜೊತೆಗೆ ಕೆಳಗಡೆ AC ಟೆಂಪರೇಚರ್ ಕಂಟ್ರೋಲ್, ಬ್ಲೂವರ್ ಕಂಟ್ರೋಲ್ ಎಲ್ಲದಕ್ಕೂ ಒಂದು ಆಪ್ಷನ್ ಇದೆ. ಇಲ್ಲಿ ಫಿಸಿಕಲ್ ಬಟನ್ ಆಗಿರೋದ್ರಿಂದ ರೀಚ್ಗೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ. ನೀವು ನೋಡ್ತಾ ಇರಬಹುದು ಯಾವ ರೀತಿ ಆದಂತ ಒಂದು ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ನಮ್ಮ ಒಂದು ಸೆಂಟ್ರಲ್ ಕನ್ಸೋಲ್ ಇದೆ ಅಂತ. ಇನ್ನು ಡೋರ್ಗಳಲ್ಲಿ ಸ್ಟೋರೇಜ್ ಪಾಕೆಟ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿರೋ ಸ್ಪೇಸ್ ಇದೆ. ಎರಡು ಡೋರ್ಗಳಲ್ಲಿ ನಿಮಗೆ ಎರಡೆರಡು ಬಾಟಲ್ ಹೋಲ್ಡರ್ ಸಿಗುತ್ತೆ. ಅದರ ಜೊತೆಗೆ ಚೆನ್ನಾಗಿರೋ ಸ್ಪೇಸ್ ಇದೆ. ಇಲ್ಲಿ ನಮಗೆ ರಿಫ್ಲೆಕ್ಟರ್ ಕೂಡ ಸಿಗುತ್ತೆ. ಒಂದು ಸೇಫ್ಟಿ ಫೀಚರ್, ಸ್ಟೇರಿಂಗ್ ಯಾವ ರೀತಿ ಆಗಿದೆ ಅಂತ. ಇದು ಒಂದು ಸೆಮಿ ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರೋದ್ರಿಂದ ನಮಗೆ ಇಲ್ಲಿ ABC ಪೆಡಲ್ ಸಿಗುತ್ತೆ. ಪೆಡಲ್ಗಳ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಬಟ್ ಏನಂತಂದ್ರೆ ಇಲ್ಲಿ ಕೂಡ ನಮಗೆ ಡೆಡ್ ಪೆಡಲ್ ಒಂದು ಮಿಸ್ಸಿಂಗ್ ಇದೆ. ಟಾಪಲ್ಲಿ ನೀವು ಈಗ ನೋಡ್ತಾ ಇರ್ಬೋದು ಡ್ರೈವರ್ ಸೈಡಲ್ಲಿ AC ವೆಂಟ್ಸು. ಡ್ರೈವರ್ ಸೈಡಲ್ಲಿ ನಮಗೆ ಸನ್ಶೈಡಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಿರರ್ ಸಿಗಲ್ಲ. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಇದೆ. ಸೊ ನಾವು ಮ್ಯಾನ್ಯುವಲ್ ಆಗಿ ನಮ್ಮ IRVMನ ಡೇ ಆ್ಯಂಡ್ ನೈಟಲ್ಲಿ ಯೂಸ್ ಮಾಡ್ಕೋಬೋದು. ಸೆಂಟ್ರಲ್ಲಿ ಒಂದು ರೀಡಿಂಗ್ ಲ್ಯಾಂಪ್ ಸಿಗುತ್ತೆ, ಸನ್ಗ್ಲಾಸ್ ಹೋಲ್ಡರ್ ಇದೆ ಮತ್ತು ಸನ್ರೂಫ್ ಕಂಟ್ರೋಲ್ನ ಒಂದು ಬಟನ್ ಇದೆ. ಇಲ್ಲಿ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಗೇರ್ ನಾಬ್ ಸುತ್ತ ಲೆದರ್ ಫಿನಿಶ್ ಇದೆ, ಅಲ್ಲಿ ಸ್ಟಿಚಿಂಗ್ ಇದೆ. ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇನ್ನು ಹ್ಯಾಂಡ್ ಬ್ರೇಕ್ ಕ್ವಾಲಿಟಿ ತುಂಬಾ ಸಾಲಿಡ್ ಆಗಿ ಚೆನ್ನಾಗಿದೆ. ಸೆಂಟ್ರಲ್ ಆರ್ಮ್ರೆಸ್ಟ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ, ಒಂದು ಡೀಸೆಂಟ್ ಅಮೌಂಟ್ ಅಂತಾನೆ ಹೇಳ್ಬೋದು. ಸೊ ಸ್ಪೇಸ್ ತುಂಬಾನೇ ಚೆನ್ನಾಗಿದೆ. ಕೋ ಪ್ಯಾಸೆಂಜರ್ ಸೈಡ್ ಅಲ್ಲಿ ರೋಡ್ AC ವೆಂಟ್ಸ್, ಟೆಕ್ಸ್ಚರ್ಡ್ ಆದಂತ ಫಿನಿಶ್ ಇದೆ. ಬೀಜು ಮತ್ತೆ ಬ್ಲಾಕ್ ಕಲರ್ ಇಂಟೀರಿಯರ್ ಡೋರ್ ಹ್ಯಾಂಡಲ್ಸ್ ಬಂದು ನಮಗೆ ಮ್ಯಾಟ್ ಕ್ರೋಮ್ ಫಿನಿಶ್ ಅಲ್ಲಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಸನ್ರೂಫ್ ಯಾವ ರೀತಿ ಆಗಿದೆ ಅಂತ. ಒಂದು ನಾರ್ಮಲ್ ಅಡಲ್ಟು ಆರಾಮಾಗಿ ನಾವು ಸನ್ರೂಫ್ ಅಲ್ಲಿ ನಿಂತ್ಕೊಳ್ಬೋದು. ಈ ರೀತಿಯಾದಂಥ ಒಂದು ಸನ್ರೂಫ್ ಇದೆ. ಸನ್ರೂಫ್ ಕ್ಲೋಸಿಂಗ್ಗೆ ನಮಗೆ ಮ್ಯಾನ್ಯುವಲ್ ಆಗಿ ಮಾಡಬೇಕು. ಇನ್ನು ಸೀಟ್ಸ್ ಬಗ್ಗೆ ಹೇಳೋದಾದ್ರೆ ಸೀಟ್ಸ್ ತುಂಬಾನೇ ಒಂದು ಕಂಫರ್ಟಬಲ್ ಆಗಿದೆ. ಹೆಡ್ಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಇದೆ. ನನಗನ್ಸಿದ ಮಟ್ಟಿಗೆ ಇನ್ನೂ ಸ್ವಲ್ಪ ಥೈ ಸಪೋರ್ಟ್ ಇರಬೇಕಿತ್ತು. ಸ್ವಲ್ಪ ಫ್ಯಾಟ್ ಇರೋ ಪರ್ಸನ್ ಕುಂತ್ರೆ ಅವ್ರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು ಈ ಸೀಟ್ಸ್. ಬಟ್ ಓವರ್ ಆಲ್ ಚೆನ್ನಾಗಿದೆ. ಡ್ರೈವರ್ ಸೈಡಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ. ಕೆಳಗಡೆ ಇಲ್ಲಿ ಬಾನೆಟ್ ಓಪನಿಂಗ್ಗೆ ಒಂದು ಬಟನ್ ಇದೆ.
ಇನ್ನು ಆಗಲೇ ನಾನು ತಿಳಿಸ್ಕೊಟ್ಟಂಗೆ ಸ್ಟೇರಿಂಗ್ ಅಲ್ಲಿ ಕಂಪ್ಲೀಟ್ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ಸಿಗುತ್ತೆ. ಸ್ಟಿಚಿಂಗ್ ಕ್ವಾಲಿಟಿ ಮತ್ತು ಸ್ಟೇರಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ನೀವು ನೋಡ್ತಾ ಇರಬಹುದು ಸ್ಟೇರಿಂಗ್ ಫಿನಿಶ್ ಯಾವ ರೀತಿ ಆಗಿದೆ ಅಂತ. ಸಾಲಿಡ್ ಆದಂತ ಸ್ಟೇರಿಂಗು. ಓವರ್ ಆಲ್ ಒಂದು ಇಂಟೀರಿಯರ್ ನ ಕ್ವಾಲಿಟಿ ಆಗಿರ್ಬೋದು ಅಥವಾ ಟಚ್ ಅಂಡ್ ಫೀಲ್ ಆಗಿರ್ಬೋದು, ಮಹೀಂದ್ರ ಅವರು ಜಾಸ್ತಿ ಇಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಸ್ಕ್ರಾಚ್ ಆಗೋದ್ರಿಂದ ಪ್ರೊಟೆಕ್ಷನ್ ಇದೆ ಅಂತ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಮಹೀಂದ್ರ ಅವರಿಂದ. ಇದು ಒಂದು ಕಂಪ್ಲೀಟ್ ಆದಾಗಿ ಫ್ರಂಟ್ ನ ಒಂದು ಓವರ್ ಇವು. ಸೊ ಕ್ಯಾಬಿನ್ ಅಲ್ಲಿ ಮಾಡರ್ನಿಸ್ಟಿಕ್ ಮತ್ತು ಫ್ಯೂಚರಿಸ್ಟಿಕ್ ಡಿಸೈನ್ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ರಿಯರ್ ಸೀಟ್ ಅಲ್ಲಿ ಹೋಗಿ ನೋಡೋಣ ಯಾವ ರೀತಿಯಾದಂತ ಒಂದು ಸ್ಪೇಸ್ ಇದೆ ಅಂತ. XUV300 ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿತ್ತು ರಿಯರ್ ಸ್ಪೇಸ್. ಅದೇ ರೀತಿಯಾಗಿ ಇಲ್ಲಿ 3XO ದಲ್ಲಿ ಕೂಡ ಮೇಂಟೈನ್ ಮಾಡಿದ್ದಾರೆ. ವೈಡೆಸ್ಟ್ ಕ್ಯಾಬಿನ್ ಕಾಂಪ್ಯಾಕ್ಟ್ XUV ಸೆಗ್ಮೆಂಟ್ ಅಲ್ಲಿ ಇದರಲ್ಲಿ 3 ಜನ ಅಡಲ್ಟ್ಸ್ ಆರಾಮಾಗಿ ಕೂತ್ಕೊಳ್ಬಹುದು. ಸಫಿಶಿಯಂಟ್ ಒಂದು ಲೆಗ್ ರೂಮ್ ಇದೆ ಅಂಡ್ ಹೆಡ್ ರೂಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ಓವರ್ ಆಲ್ ತುಂಬಾನೇ ಒಂದು ಕಂಫರ್ಟ್ ಆದಂತ ಸೀಟಿಂಗ್ ಸ್ಪೇಸ್ ಮತ್ತು ರಿಯರ್ ಪ್ಯಾಸೆಂಜರ್ಸ್ ಗೆ ಸಪರೇಟ್ ಹೆಡ್ ರೆಸ್ಟ್. ಇನ್ನೊಂದು ಹೈಲೈಟಿಂಗ್ ಪಾಯಿಂಟ್ ಅಂದ್ರೆ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಇದೆ ಇಂಡಿವಿಜುವಲ್ ಪ್ಯಾಸೆಂಜರ್ಸ್ ಗೆ. ಇನ್ನು ರಿಯರ್ ಪ್ಯಾಸೆಂಜರ್ ನ ಒಂದು ಕನ್ವೀನಿಯನ್ಸ್ ಬಗ್ಗೆ ಹೇಳೋದಾದ್ರೆ ರಿಯರ್ ಅಲ್ಲಿ ಡೆಡಿಕೇಟೆಡ್ AC ವೆಂಟ್ಸ್, 12 ವೋಲ್ಟ್ ಚಾರ್ಜರ್, ಅದರ ಜೊತೆಗೆ USB-C ಚಾರ್ಜರ್, ಫೋಲ್ಡ್ ಡೌನ್ ಆರ್ಮ್ರೆಸ್ಟ್ ಮತ್ತೆ ಆರ್ಮ್ರೆಸ್ಟ್ ಅಲ್ಲಿ 2 ಕಪ್ ಹೋಲ್ಡರ್ಸ್ ಮತ್ತು ಡೋರ್ಸ್ ಅಲ್ಲಿ ನಮಗೆ ಬಾಟಲ್ ಹೋಲ್ಡರ್ಸ್ ಇದೆ. AC ವೆಂಟ್ಸ್ ನ ಕೆಳಗಡೆ ನಮಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ನಾವು ಅಲ್ಲಿ ಏನಾದರೂ ಫೋನ್ ಅಥವಾ ಏನಾದರೂ ಸ್ಟೋರ್ ಮಾಡ್ಕೊಳ್ಬಹುದು. ರಿಯರ್ ಪ್ಯಾಸೆಂಜರ್ ಸೀಟ್ ಅಲ್ಲಿ ಮ್ಯಾಟ್ ಕ್ರೋಮ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ ಸಿಗುತ್ತೆ. ಸ್ಪೀಕರ್ ಕೂಡ ಇದೆ. ಡೋರ್ಸ್ ಅಲ್ಲಿ ಸಾಫ್ಟ್ ಟಚ್ ಕುಶನಿಂಗ್ ಹೋಲ್ಡ್ ಮಾಡಕ್ಕೆ ರಿಟ್ರಾಕ್ಟಬಲ್ ಹ್ಯಾಂಡಲ್ಸ್ ಇದೆ. ಫ್ರಂಟ್ ನ ಒಂದು ಸೀಟಿಂಗ್ ಪೊಸಿಷನ್ ನನ್ನ ಹೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಒಂದು ಸಫಿಶಿಯಂಟ್ ಸ್ಪೇಸ್ ಅನ್ಸುತ್ತೆ. ರಿಯರ್ ಪ್ಯಾಸೆಂಜರ್ ಸೀಟ್ ಇಂದ ಡ್ರೈವರ್ ನ ಒಂದು ಕ್ಯಾಬಿನ್ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಸನ್ ರೂಫ್ ಅದೆಲ್ಲ ನೋಡ್ತಿರ್ಬೋದು ನೀವು. ಸೆಂಟ್ರಲ್ಲಿ ಒಂದು LED ಲ್ಯಾಂಪ್ ಇದೆ. ರಿಯರ್ ಸೈಡ್ ಅಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್, ಅದರ ಜೊತೆಗೆ ರಿಫ್ಲೆಕ್ಟರ್ ಕೂಡ ಇದೆ. ನಂಬರ್ ಪ್ಲೇಟ್ ನ ಮೇಲ್ಗಡೆ ಒಂದು ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾದ ಒಂದು ಪ್ಲೇಸ್ಮೆಂಟ್ ನ ಮಾಡಿದ್ದಾರೆ. ರಿಯರ್ ವಿಂಡ್ಶೀಲ್ಡ್ ಅಲ್ಲಿ ವೈಪರ್ ಮತ್ತೆ ಡಿಫಾಗರ್ ಅಂತ ಸೇಫ್ಟಿ ಫೀಚರ್ಸ್ ಸಿಗುತ್ತೆ. ಇನ್ನು ಮಹೀಂದ್ರ 3XO ನ ಒಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ ಇಲ್ಲಿ 3 ಇಂಜಿನ್ ಆಪ್ಷನ್ ಸಿಗುತ್ತೆ. ಸೊ ಇದರಲ್ಲಿ ಬಂದು 2 ಪೆಟ್ರೋಲ್ ಇಂಜಿನ್ಸ್ ಮತ್ತು 1 ಡೀಸೆಲ್ ಆಪ್ಷನ್. ಪೆಟ್ರೋಲ್ ಇಂಜಿನ್ ಬಗ್ಗೆ ಹೇಳೋದಾದ್ರೆ 1.2 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ. ಇದು ಬಂದು 111 HP ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಆಪ್ಷನ್ ಬಂದು 1.2 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್, ಸ್ವಲ್ಪ ಜಾಸ್ತಿ ಪವರ್ ಸಿಗುತ್ತೆ. ಇದರ ಪವರ್ ಬಂದು 130 HP. ಡೀಸೆಲ್ ಆಪ್ಷನ್ ಬಗ್ಗೆ ಹೇಳೋದಾದ್ರೆ 1.5 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಸಿಗುತ್ತೆ. ಸೊ ನಮಗೆ ಪವರ್ ಔಟ್ಪುಟ್ ಬಂದು 117 HP. ಇನ್ನು ಟ್ರಾನ್ಸ್ಮಿಷನ್ ಬಗ್ಗೆ ಹೇಳೋದಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅಲ್ಲಿ ಎರಡರಲ್ಲೂ ಮ್ಯಾನುವಲ್ ಮತ್ತೆ ಆಟೋ ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗುತ್ತೆ. ಮಹೀಂದ್ರ 3XO ದಲ್ಲಿ 6 ಏರ್ ಬ್ಯಾಗ್ಸ್, ಐಸೋಫಿಕ್ಸ್ ಚೈಲ್ಡ್ ಮೌಂಟ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ABS ವಿತ್ EBD ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಇದು ಒಂದು ಗ್ಲೋಬಲ್ NCAP ಅಲ್ಲಿ 5 ಸ್ಟಾರ್ ರೇಟೆಡ್ ಮಾಡೆಲ್ ಆಗಿ. ಇನ್ನು ಪ್ರೈಸಿಂಗ್ ಬಗ್ಗೆ ಹೇಳೋದಾದ್ರೆ ಪೆಟ್ರೋಲ್ ವೇರಿಯಂಟ್ಸ್ ಬಂದು 7.5 lakhs ಇಂದ ಸ್ಟಾರ್ಟ್ ಆಗುತ್ತೆ ಶೋರೂಮ್. ಅದರ ಜೊತೆಗೆ ಡೀಸೆಲ್ ವೇರಿಯಂಟ್ಸ್ ಬಂದು 9.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನನ್ನ ಒಂದು ಒಪಿನಿಯನ್ ಹೇಳ್ಬೇಕಂದ್ರೆ ಇದು ಒಂದು ಡೆಫಿನೆಟ್ಲಿ ಒಳ್ಳೆ ಬೈ ಅಂತ ಹೇಳ್ಬೋದು. ಇಂಟೀರಿಯರ್ ಕ್ಯಾಬಿನ್ ಕ್ವಾಲಿಟಿ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಪೆಪ್ಪಿ ಇಂಜಿನ್ಸ್, ಅದರ ಜೊತೆಗೆ ಮಹೀಂದ್ರ ಅವರ ಒಂದು ಟಫ್ ಬಿಲ್ಡ್ ಕ್ವಾಲಿಟಿ ಅಂಡ್ ತುಂಬಾನೇ ಒಂದು ಕಂಫರ್ಟಬಲ್ ರೈಡು, ಒಂದು ಅಪೀಲಿಂಗ್ ಎಕ್ಸ್ಟೀರಿಯರ್ ಲುಕ್ ಮತ್ತೆ ಸ್ಟೈಲಿಶ್ ಆಗಿದೆ. ನಿಮ್ಗೇನಾದ್ರೂ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ನ ಬೈ ಮಾಡ್ಬೇಕಂದ್ರೆ ನೀವು ಮಹೀಂದ್ರ 3XO ಒಂದು ಕನ್ಸಿಡರ್ ಮಾಡಬಹುದು. ನೋಡಿರೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಹೀಂದ್ರ 3XO ಒಂದು ರಿವ್ಯೂ ಮಾಡಿ ತೋರಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.